ಈಗೇನಾಗ್ತದೆ, ಈ ಹಗರಣಗಳನ್ನು ಇವರು ನಮಗೆ ಸಿಗುವಂಥ ಅವಾರ್ಡ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇದು ಅವಾರ್ಡ್ ಅಲ್ಲ, ಇದು ಮಾನ ಹರಾಜಾಗ್ತಾಯಿದೆ ಅವ್ರದ್ದು. ಭ್ರಷ್ಟಾಚಾರಿಗಳು ಅಂತ ಹಣೆಪಟ್ಟಿ ಬೀಳ್ತಾರದು. ಈಗ ಮೂಢ ಹಗರಣ ಅದೊಂದು ಅವಾರ್ಡಾ? ವಾಲ್ಮೀಕಿ ಹಗರಣ ಅವರಿಗೆ ಸಿಕ್ಕುವಂಥ ಪ್ರಶಸ್ತಿನ ಅದು? ಹೀಗೆ ಒಂದು ಹಗರಣಗಳೇ ಅವಾರ್ಡ್ ಅಂತ ಅಂದ್ಕೊಂಬಿಟ್ರೆ 60% ಅಂದರು. ನಾವು ಯಾರಿಗಿಂತ ಏನು ಕಡಿಮೆ, ಮುಂಚಿನವ್ರು 40% ಅಂತ ಆರೋಪ ಇತ್ತು, ನಮಗೆ 60% ಅನ್ನೋ ಆರೋಪ. ನಾವು ಇನ್ನೊಂದು ಸ್ವಲ್ಪ ದಿನ ಹೋದರೆ 100%ಗೆ ಹೋಗ್ತೀವಿ ಅನ್ನೋದು ಹೆಮ್ಮೆ ಪಡೋ ಸಂಗತಿನಾ? ಅದರೊಳಗೆ ಹೆಮ್ಮೆ ಪಡ್ತಾಯಿದ್ದಾರೆ ಇವರು. ಒಂದು ನಿಗಮ ಆದಮೇಲೆ ಅವನಿಗೇನೂ ಆಗಲಿಲ್ಲ ಶಿಕ್ಷೆ ಅಂತಂದಾಗ 4 ದಿವಸ ಸಸ್ಪೆಂಡ್ ಮಾಡೋದು, 5ನೇ ದಿನ ಪ್ರಮೋಷನ್ ಕೊಟ್ಟು ಇನ್ನೊಂದು ಇಲಾಖೆ ಆಯಕಟ್ಟಿನ ಜಾಗಕ್ಕೆ ಕೂರಿಸ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳಿಗೇನು ಸಂದೇಶ ಹೋಗುತ್ತೆ? ಭ್ರಷ್ಟಾಚಾರಿಗಳಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ಆಯಕಟ್ಟಿನ ಜಾಗ ಅಂತ ಹೇಳಿದ್ರೆ ಹಿರಿಯ ಕಂಚಾಲಿ ಮಣ್ಮಕ್ಳಿಗೆಲ್ಲ ಅನ್ನೋ ರೀತಿಯಲ್ಲಿ ಉಳಿದವರು ಅದನ್ನೇ ಕೆಲಸ ಶುರು ಮಾಡ್ತಾರೆ. ಈಗಿದೆ ಈ ಸರ್ಕಾರದಲ್ಲಿ ಅದೇ ಆಗ್ತಿರೋದು. ಕನ್ನಡ ಭಾಷೆಗೆ ಅಪಮಾನ ಆಗಿದೆ ಸರ್. ಅಪಮಾನ ಆದರೂ ಕೂಡ ಕಮಲ್ ಹಾಸನ್ ಅವರು ಇನ್ನೂ ಕೂಡ ಕ್ಷಮೆ ಯಾಚಿಸಲ್ಲ ನಾನು ಅನ್ನೋ ಉದ್ದಟನ್ನು ತೋರ್ತಿದ್ದಾರೆ. ಒಂದು ಕಮಲ್ ಹಾಸನ್ ಹೇಳಿದ ತಕ್ಷಣವೇ ಅಪ್ಪ ಮಗ ಆಗೋಕ್ಕೆ ಸಾಧ್ಯ ಇಲ್ಲ, ಮಗ ಅಪ್ಪ ಆಗೋಕ್ಕೆ ಸಾಧ್ಯ ಇಲ್ಲ, ಅಕ್ಕ ತಂಗಿ ಆಗೋಕ್ಕೆ ಸಾಧ್ಯ ಇಲ್ಲ, ತಂಗಿ ಅಕ್ಕ ಆಗೋಕ್ಕೆ ಸಾಧ್ಯ ಇಲ್ಲ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ, ಪರಂಪರೆ ಮತ್ತು ಕನ್ನಡಿಗರ ಒಂದು ಸಂಸ್ಕೃತಿಯೂ ಕೂಡ ಇದೆ. ಇದನ್ನು ಯಾರೂ ಅಳಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಏನೋ ಹೇಳಿದ್ರು ಅಂತಿದ್ದಂಗೆ ಅಳಿಸೋಕ್ಕೂ ಸಾಧ್ಯ ಇಲ್ಲ. ಕೆಲವರಿಗೆ ವಿಷಯಾಂತರ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಾರೆ. ವಿಷಯಾಂತರ ಮಾಡಿ ಈ ಥರದ ವಿಷಯಗಳನ್ನು ಮಧ್ಯೆ ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಯಾವ ಚರ್ಚೆ ಆಗಬೇಕು ಆ ಚರ್ಚೆ ಆಗದಂಗೆ ನೋಡ್ಕೊಳ್ಬೇಕು ಅಂತಲೂ ಕೆಲವು ಪ್ಲಾನ್ಡಾಗಿ ಟೂಲ್ ಕಿಟ್ಟು ಪೊಲಿಟಿಕ್ಸ್ ಮಾಡೋರಿದ್ದಾರೆ, ಟೂಲ್ ಕಿಟ್ ನೆರೇಟಿವ್ ಸೆಟ್ ಮಾಡೋರಿದ್ದಾರೆ. ಈಗ ನೀವು ಪೆಹಲ್ಗಾಮು ಅದು ಚರ್ಚೆ ಆಗಬಾರ್ದು, ಆಪರೇಷನ್ ಸಿಂಧೂರ ಚರ್ಚೆ ಆಗಬಾರ್ದು, ಈ ಥರದ್ದು ಒಂದು ಬಿಟ್ಬಿಟ್ರೆ ಇದ್ರ ಹಿಂದ್ಗಡೆ ನಾವು ಸುತ್ತಾ ಇರಬೇಕು ಅಂಥೇಳಿ. ಆದರೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಕನ್ನಡ ಅದಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇದೆ, ಇತಿಹಾಸ ಇದೆ. ಹಾಗಾಗಿ ನಾವೆಲ್ಲರೂ ಒಂದು ಕವಲಿನಿಂದ ಬೆಳೆದವರು ಅಂತ ಹೇಳಿ ಬೇಕಿದ್ರೆ. ಯಾಕೆಂದರೆ ಮನುಷ್ಯ ಮೊದಲು ಮೂಕ ಭಾಷೆಯಿಂದ ಶುರು ಮಾಡಿದವನು, ಆಮೇಲೆ ಸಂಜ್ಞೆಯ ಮೂಲಕ ಶುರು ಮಾಡಿ ಆಮೇಲೆ ವಿವಿಧ ಭಾಷೆಗಳನ್ನು ಬಳಸ್ತಾ ಬಂದ ಅನ್ನೋದು ಗೊತ್ತಿರುವಂಥ ಸಂಗತಿ. ನಮ್ಮ ನಾಡಕವಿ, ರಾಷ್ಟ್ರಕವಿ, ನಾಡಗೀತೆಯನ್ನು ಕೊಟ್ಟಂಥ ಕುವೆಂಪು ಅವರವರೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನೋದ್ರ ಮೂಲಕ ತಾಯಿ ಭಾರತೀಯ ಮಗಳು ಭುವನೇಶ್ವರಿ ಅಂತ ಹೇಳಿದ್ರೆ ಹೊರತು ತಮಿಳು ಮಗಳು ಅಂತ ಹೇಳಲಿಲ್ಲ. ತಮಿಳು ನಮ್ಮ ಸಹೋದರಿ, ತಮಿಳು ಭಾಷೆ ಕನ್ನಡ ಭಾಷೆ ಒಂದು ಸಹೋದರ ಭಾಷೆ. ಕಮಲ್ ಹಾಸನ್ ಅವರೇ, ನೀವು ಚಲನಚಿತ್ರ ನಟ ಇರ್ಬೋದು, ರಾಜಕಾರಣಿಯೂ ಇರ್ಬೋದು, ಆದರೆ ಭಾಷಾ ತಜ್ಞ ಅಲ್ಲ. ನೀವು ಭಾಷಾ ತಜ್ಞ ಅಲ್ಲ. ಅರೆಬರೆ ತಿಳುವಳಿಕೆಯಿಂದ ಹೇಳುವ ಮಾತುಗಳು ಸಂಬಂಧವನ್ನು ಕೆಡಿಸ್ತವೆ. ನೀವು ಅಜ್ಞಾನದಿಂದ ಮಾತಾಡಿದ್ದೀರಿ ಅಂತ ಅನಿಸುತ್ತೆ. ಆಳವಾಗಿ ತಿಳ್ಕೊಂಡು ಮಾತಾಡಿ. ಕನ್ನಡ ಮತ್ತು ತಮಿಳು ಸಹೋದರ ಭಾಷೆಗಳು. ನಮ್ಮ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥದ್ದು ನಿಮ್ಮ ಅಜ್ಞಾನ. ಸರ್, ಈಗ ಗ್ಯಾರಂಟಿಗಳಿಂದಲೇ ಸರ್ಕಾರ ಏನು ಬಂತು ಅನ್ನೋ ಮಾತು ಚರ್ಚೆಗಳಾಗ್ತದೆ. ಈಗ ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಒಂದು ಮಾತು ಹೇಳಿದ್ದಾರೆ, ಗ್ಯಾರಂಟಿ ಅಂದರೆ ಗೃಹಲಕ್ಷ್ಮಿ ಹಣ ಕೊಡಲಿಲ್ಲ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS TV ನಿಮ್ಮೊಂದಿಗೆ.